ಒಂದು ಹೆಣ್ಣಿನ ಎಲಿ, ಒಂದು ನೀರಿನ ಎಲಿ, ಒಂದು ಕುದುರಿನ ಎಲಿ. ಎಲಿ ಇದು ಯಾರಿಗೆ ಹತ್ತಿಲ್ಲ, ಹತ್ತಂಗೂ ಇಲ್ಲ, ಹತ್ತಂಗುನು ಇಲ್ಲ. ಉಟ್ಟಂತ ಲಂಗಟ ಒಂದ ಪೆಟ್ಟಿಗೆ ವಾರಿ ಆಗ್ಯದ ಹೊತ್ತಮ್ಮ. ಗಜ್ಜಿಗೆ ತಟ ತಟ ಮ್ಯಾಲ ಹೊಡಿ ಪಟ ಪಟ ಒಯ್ದು ಒದ್ದು ಜಟ ಜಟ. ಯಾವೂರ? ಈಗ ಎದ್ದ ತಕ್ಷಣ ಅವ್ರ ಖೂನ ಹೇಳ್ಯಾರಲ್ರಿ. ಹಂಗ ಏನಂತ ಹೇಳಿ? ಏನಂತವ? ನಮ್ಮ ತಾಲೂಕ ಯಾವ್ದು? ಇವ್ ನಮ್ಮ ಗಂಡ ಹಾಡವ್ರದ ಯಾವ್ದ್ರಿ? ರಾಮದುರ್ಗ ತಾಲೂಕ ರಾಮದುರ್ಗ, ಜಿಲ್ಲಾ ಬೆಳಗಾವಿ, ಠಿಕಾಣ ಸುನ್ನಾಳ. ಹಾಡವನ ಹೆಸರು ಮಕ್ತುಮ್ ಸಾಬ. ಅಡ್ಡೆ ಅಪ್ಪನ ಹೆಸರ ಹುಸೇನ್ ಸಾಬ್. ಅಡ್ಡೆ ಹೆಸರು ಮಕ್ಕಂದರ್. ನಿಮ್ಮ ಗಂಡ ಹಾಡವ್ರಿಗೆ ಹೆಂಗ ತಾಲೂಕ, ಜಿಲ್ಲಾ, ಠಿಕಾಣ, ಅಪ್ಪನ ಹೆಸರ, ಮುತ್ಯಾನ ಹೆಸರ ಹಿಂಗೆಲ್ಲ ಐತಿಲ್ಲ. ಐತಿ. ಈಗ ನಾನು ನೀನು ಹುಟ್ಟಬೇಕಾದ್ರೆ ತಾಯಿ ತಂದಿ ಬೀಳ್ತದ್ರಿ ಸಮಕಾಸ. ಏನಾಗ್ತದಪ್ಪ ಅಂದ್ರೆ ಏನಾಗ್ತದ್ರಿ? ಪ್ರತಿ ಒಂದ ಜೀವರಾಶಿ ಹುಟ್ಟಬೇಕಾದ್ರೆ ತಾಯಿ ತಂದಿ ಬೇಕ. ಹೌದು, ಬೇಕಲ್ವಾ? ಇದು ಶಿವಶಕ್ತಿ ವಕವಾದ ಅಂದ್ರೆ ಏನು? ಹೆಂಗ್ರಿ? ಶಕ್ತಿ ಸಂಬನ ಸಹಾಯ ತಗೊಂಡಿರಬಾರದು, ಸಂಬ ಶಕ್ತಿ ಸಹಾಯ ತಗೊಂಡಿರಬಾರದು. ಸೃಷ್ಟಿ ಉತ್ಪನ್ನರೇ ಆಗಿರ್ಬೇಕು. ಅದಕ್ಕೆ ತಮ್ಮ ನಾವು ಕೇಳೋ ಮಾತೇನು? ಹೆಂಗ್ರಿ? ಪ್ರತಿ ಒಂದು ಜೀವರಾಶಿ ಹುಟ್ಟಬೇಕಾದ್ರೆ ತಾಯಿ ತಂದಿ ಬೇಕಲ್ವ? ತಾಯಿ ತಂದಿ ಬೇಕು. ತಾಯಿ ತಂದಿ ಇದ್ದಾಗ ನಾನು ಹುಟ್ಟೀನಿ, ತಾಯಿ ತಂದಿ ಇದ್ದಾಗ ನೀನು ಹುಟ್ಟಿ. ಇವನು ಹುಟ್ಟ್ಯಾನ್ರಿ. ಆದ್ರೆ ಈ ತಾಯಿ ತಂದಿ ಹುಟ್ಟಬೇಕಾದ್ರೆ ನಮ್ಮ ಅಜ್ಜ ಮುತ್ಯ ಬೇಕು. ಅಜ್ಜ ಮುತ್ಯ ಹುಟ್ಟಬೇಕಾದ್ರೆ ಅವ್ರ ಅವ್ವ ಅಪ್ಪ ಬೇಕಲ್ರಿ. ಹಿಂಗ ಇದು ಕಾಲನ ಕಾಲ ಉಳ್ಕೊಂಡು ಬಂದೈತಿ. ಸಂಪ್ರದಾಯ ನಡೆದ ಹಂಗೆ. ನಮ್ಮ ತಾಯಿ ತಂದಿದಿಂದ ನಾವ, ನಮ್ಮಿಂದ ನಮ್ಮ ಮಕ್ಕಳ, ನಮ್ಮ ಮಕ್ಕಳದಿಂದ ಮೊಮ್ಮಕ್ಕಳ, ಮೊಮ್ಮಕ್ಕಳಿಂದ ಗಿರಿ ಮಕ್ಕಳ, ಮರಿ ಮಕ್ಕಳ ಚಾಲು. ಅದು ಇವು ಎಲ್ಲ ಹುಟ್ಟಬೇಕಾದ್ರೆ ಪರಮಾತ್ಮ ಬೇಕು. ಇವ ಎಲ್ಲ ಹುಟ್ಟಬೇಕಾದ್ರೆ ಪರಮಾತ್ಮ ಬೇಕು. ನಾನು ನೀನು ಹುಟ್ಟಬೇಕಾದ್ರೆ ತಾಯಿ ತಂದಿ ಬೇಕು, ಪರಮಾತ್ಮ ಹುಟ್ಟಬೇಕಾದ್ರೆ ಇವಂಗ ತಾಯಿ ತಂದಿ ಅದಾರೋ ಏನು ಎಲ್ಲೋ ಕೇಳುವ ವಿಷಯ ಹೌದಲ್ಲ. ಪರಮಾತ್ಮಗೆ ಯಾಕಂದ್ರೆ ಬಂದ, ಎಲ್ಲಿ ಬಂದು ಇದ್ದ, ಯಾವ ಜಾಗದಾಗ ಬಂದು ಬಿದ್ದ, ಮುಂದೆ ಹೇಳಿ ನೀ ಶುದ್ಧ, ಎಲ್ಲಾದ್ರೂ ಒಳಗೆ ಸೇರಿ ನೀ ಒಳಗೆ ಹೋಗಿ ಗುದ್ದ. ಬೈದಿಲ್ಲ ಮಾಡಬೇಡ. ಒಟ್ಟ ಹೆಂಗವ ತಮ್ಮ ಹಾಡಿಕೆ ಮಾಡಿದ್ರೆ ಹೆಂಗಾಗಬೇಕು? ಕುಂಬಾರ ಹುಳ ಕೆಸರಾಗಿರ್ತತಿ, ಕೆಸರ ಮೈ ಹಚ್ಕೊಳಂಗಿಲ್ಲ, ಹೆಂಗ ಸ್ವಚ್ಛ ಹೆಂಗ ಬರ್ತೈತಿ ನೋಡ, ಹಂಗ ಬಿಚ್ಚಳಾಗಬೇಕಾಗೈತಿ ಹಾಡಿಕೆ. ವಿಷಯ ಬಡ್ದೇಳಿ ಪರಮಾತ್ಮ ಹೌದ ಅದಾನಲ್ಲನ ಕಬಲಿ ಕುಡುನು. ಹೌದ್ರಿ. ಹಂಗ ನನಗ ನಿನಗ ಹೆಂಗ ತಾಯಿ ತಂದಿ ಹತ್ತಿದ ಬಳಕ ಹುಟ್ಟಿವಲ್ಲ, ಪರಮಾತ್ಮ ಹುಟ್ಟಬೇಕಾದ್ರೆ, ಪರಮಾತ್ಮ ತಿವಂಗ ಹೆಸರು ಇಡಬೇಕಾದ್ರೆ, ಈಗ ನಿನಗ ಮಕ್ತುಮತ್ ಹೆಸರು ಇಡಬೇಕಾದ್ರೆ ನಿಮ್ಮ ಸ್ವಾದ್ರ ಅತ್ತಿ ಬಂದಿರ್ಬೇಕಲ್ಲ. ಬಂದಾರಲ್ರಿ. ನಿನಗ ಸ್ವಾದ್ರ ಅತ್ತಿ ಬಂದಿರ್ಬೇಕು, ನಿನ್ ಕಿಮ್ಯಾಗ ಒದರಿರ್ಬೇಕು. ಕಿವುಡಿ ಆದಿಗಿದ್ದಿತ್ತ ತೊಟ್ಲಾಗಾಕಿ ಒತ್ಲಿ ಒದರಿರ್ತಾಳ. ಹಂಗ ಹೆಸರು ಇಡಬೇಕಾದ್ರೆ ಮನ್ಯಾಗ ಹೋಗ್ಬೇಕು, ಸ್ವಾದ್ರ ಅತ್ತಿ ಬೇಕಲ್ವಾ? ನಿಮ್ಮ ಪರಮಾತ್ಮಗ ಪರಮಾತ್ಮ ತಿಳಿ ಒದರ್ಬೇಕಾದ್ರೆ ಇವನು ಸ್ವಾದ್ರ ಅತ್ತಿ ಯಾವಕ್ಕಿದ್ಲಲ್ಲಿ ಹೆಸರು ಇಡಬೇಕಾದ್ರೆ ಒಬ್ಬಾಕಿ ಮನ್ಯಾಗ ಬೇಕೋ ಬೇಡ? ಹಂಗ ಈಗ ನನಗೆ ಹೆಸರು ಮತ್ತು ಮಕ್ತುಮ್ ಸಾಬತ್ ನನ್ನ ಹೆಸರು ಐತೆ ಅಂದಿ. ಹಿಂಗಲ್ಲ, ನಿಂದ ಕೇಳತ್ತಿಲ್ಲ, ನಿಮ್ಮ ಅಪ್ಪನ ಸುದ್ದಿ ಕೇಳತ್ತೀನಿ. ನಿಮ್ಮ ಅಪ್ಪ ಅದಕ್ಕೆ ತಮ್ಮ ಹೇಳ್ರಿ. ಇನ್ನ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ. ಮತ್ತೇನ್ ಹೇಳ್ಯಾರಿ? ಪ್ರಥಮದೊಳಗ ಒಟ್ಟ ಅಪ್ಪನ ಹೆಚ್ಚಿನವ. ಅಪ್ಪನೇ ಬಹಳ ದೊಡ್ಡವ. ಈ ಸುನ್ನಾಳ ಅಪ್ಪನ ವಾದೈತಿ. ಅಪ್ಪ ತಮ್ಮ ಹೇಳ್ರಿ. ಜಗತ್ತಿನೊಳಗ ತಾಯಿ ತಂದಿ ಎಲ್ಲಾರಿಗೆ ಅಷ್ಟ. ಹೌದು. ಖರೆ ತಾಯಿ ತಂದಿ ಒಳಗ ಸ್ವಲ್ಪ ಫರಕ್ ಐತಿ. ಹೆಂಗದವ ಫರಕ? ತಾಯಿ ತಂದಿ ಎಲ್ಲಾರಿಗೆ ಅಷ್ಟ, ಖರೆ ತಾಯಿ ತಂದಿ ಒಳಗ ಫರಕ್ ಐತಿ. ಹೆಂಗ್ರಿ? ನೋಡ್ರಿ, ಒಂದ ಸತಿಪತಿ ಕೂಡಿದ ಬಳಕ ಒಂದು ಮಗ ಹುಟ್ಟಿರ್ತದ. ಹುಟ್ಟಿರ್ತದವ. ಸತಿಪತಿ ಕೂಡಿದ ಬಳಕ ಒಂದು ಮಗ ಹುಟ್ಟಿರ್ತತಿ. ಆ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ ಡೈರೆಕ್ಟ್ ಒಳಗ ಹೋಗಿ ಮಾರಿ ನೋಡಂಗಿಲ್ಲ. ಹೌದು. ಜನ್ಮ ಕೊಟ್ಟದ ಮಗನಿಗೆ ತಾನೇ ಜನ್ಮ ಕೊಟ್ಟದ ಮಗನ ಮಾರಿ ತಾನ ನೋಡ್ಬೇಕಾದ್ರ ಅಪ್ಪ ಏನ್ ಮಾಡ್ತಾನವ? ಪಂಚಾಂಗ ತೆಗೆದು ಬಂದ ಮಗನ ಮಾರಿ ನೋಡ್ತಾನೆ. ಸುಮ್ಮನ ಅಪ್ಪ ಕುತ್ತಾನ ಬಂದ ಗಪ್ಪ. ಏನಂತೇಳಿ? ಏನಂತವ? ಮಗ ಹುಟ್ಟಿದ ಬಳಕ, ಮಗ ಹುಟ್ಟಿದ ತಾರೀಖ, ಮಗ ಹುಟ್ಟಿದ ಗಳಿಗೆ, ಮಗ ಹುಟ್ಟಿದ ದಿವಸ, ಇದನ್ನೆಲ್ಲ ಬರ್ಕೊಂಡು ಹೋದ ಪಂಡಿತರ ತ್ಯಾಕ್ ಹೋಯ್ತಾನ. ಏನಂತ ಹೇಳಿ? ಏನಂತವ? ಬಾಳ ದಿವಸಲೇ ನನಗೊಂದು ಮಗ ಹುಟ್ಟೈತ್ರಿ ಮನ್ಯಾಗ, ಮಗನ ಮಾರಿ ನೋಡ್ಬೇಕತ್ತೀನಿ. ಮತ್ತೆ ಏನ್ರಿ ದೋಷ ಐತಿ ನೋಡಿ ಹೇಳ್ರಿ ಪಂಡಿತರ. ಕೇಳ್ತಾನ ಹೋಗಿ. ಅವಾಗ ಪಂಡಿತ್ ಹೇಳ್ತಾನ, ಏನಂತ? ಏ ತಮ್ಮ, ನಿನ್ನ ಮಗನ ಕಾಲಗುಣ ಎಲ್ಲಾ ಚಲೋ ಐತಿ, ಬಹಳ ಚಂದ ಐತಿ, ರೊಕ್ಕ ಐತಿ, ರೂಪಾಯಿ ಐತಿ, ಆಸ್ತಿ ಐತಿ, ಅಂತಸ್ತ ಐತಿ. ಆದ್ರ
ನಿನ್ನ ಮಗಂದ ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದೈತಿ. ಒಟ್ಟ 3 ತಿಂಗಳಾಗುತ್ತಕ್ಕ ನಿನ್ನ ಮಗನ ಮಾರಿ ನೋಡಬೇಡ. ಬೆತ್ತಲೆ ಯಾಸಿಗಿ ಯಾಕೋ ಯಾವಾಗ ಹೋಗಿ ನನ್ನ ಮಗನ ಚಕ್ಕಿ ಬೀಳದ ನಾ ಕೂತಿದ್ದೆ ಹೋಗಿ ಹಂಗಿರಂಗಿಲ್ಲ ಅದ. ತಮ್ಮ ಹೇಳ್ರಿ, ಬೆಳಿ ಬೆಳೆದಿವ ಅಂದ್ರೆ ಅದ್ರೊಳಗಿನ ಒಂದೊಂದು ಜ್ವಾಳದ ಕಾಳ ತಿನ್ಬೇಕಾದ್ರೆ ಅದ್ರ ಮೇಲೆ ಹೆಸರು ಬೇಕು. ಹೌದು, ಬೇಕವ ಬೇಕರಿ ಅದ ಹಂಗ ಇರಂಗಿಲ್ಲ. ಬರೀ ಬಾಬಾ ಕಾಂತಪ್ಪ ಗೌಡ ಕಾಕ ಅವರು ಭೀಮನಗೌಡನ್ರಿ ಹಿರೇಬೇವನವರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ. ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡೆ ಈ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದು ತಂಗಿ. ಅದಕ್ಕೆ ಈಗೇನು ಕೇಳತ್ತಾರೋ ಏನಂತವ ತಮ್ಮ ಸ್ವತಃ ತಾನೇ ಜನ್ಮ ಕೊಟ್ಟದ ಮಗನ ಮಾರಿ ತಾ ನೋಡ್ಬೇಕಾದ್ರ ಅಪ್ಪ ಏನ್ ಮಾಡ್ತಾನವ? 3 ತಿಂಗಳ ಪೀಡಾ ಬಂದತಿ ಹಿಂದಕ್ ಸರದ ಸರದ್ರಲೆ ಅಪ್ಪಗ ಪೀಡಾ ಬಂದಂಗ ಅವಾಗ ಪೀಡಾ ಬಂದತಿ ಹೇಳಿ ಅವನು ಹಿಂದಕ್ಕೆ ಸರದಿದ್ದಳಂದ್ರ ಏನಾಗ್ತೈತಿವ? ಇವ ಸುನ್ನಾಳ ಅಪ್ಪ ಬರ್ತಿದ್ದನ್ರಿ ಮಣ್ಣೂರು ಊರಾಗ ಹಾಡಿಕೆ ಮಾಡ್ಲಕ್ಕ. ಇಲ್ಲ, ಈ ಮಗನ ಗೋರಿ ಮೇಲೆ ಸಣ್ಣ ಆಗಿ ಕರಿಕಿ ಬೆಳಿತಿ ತಿನ್ನಕ. ನಿಮ್ಮ ಅಪ್ಪಗ ಪೀಡಾ ಬಂದತಿ, ನಿಮ್ಮ ಅಪ್ಪ ಹಿಂದಕ್ಕೆ ಸರದ್ರಲೆ ತನ್ನ ಜೀವದ ಹಂಗ ಹರಿದು ನಿನಗ ಜ್ವಾಕಿ ಜತನ ಮಾಡಿ ಜಗ ಹೆಂಗೈತಿ ಅನ್ನುವಂತ ತೋರ್ಸ್ಯಾಳಲ್ಲ. ಜಗತ್ತಿನೊಳಗ ತಾಯಿನ ಬಿಟ್ರ ಅನ್ಯ ದೇವರಿಲ್ಲ. ಕಲ್ಲ ದೇವರಿಗೆ ಹೋಗಿ 1 ತೊಲಿ ಚಿನ್ನ ಹಾಕ್ತಾನಂತ ಹೇಳಿ ಕಲ್ಲ ದೇವರಿಗೆ ಹೋಗಿ 1 ತೊಲಿ ಚಿನ್ನ ಹಾಕಿ ಬೇಡ್ಕೊಳಕಿತ್ತನು ಮೊದಲು ಜನ್ಮ ಕೊಟ್ಟ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ಉಣಸಲ ಆ ದೇವರು ಬಂದು ನಿನ್ನ ಮನಿ ಅಂಗಳ ಕಸ ಹುಡುಗಲಕ್ಕ ಬೇಕು. ಹೌದವ? ಕಲ್ಲ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡೋದು, ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ತಿನ್ನಿಸಿದ್ರ ನಿನಗೆ ಹಂಗ ಸಿಗುತ್ತಾನೋ ದೇವ್ರ ನನ್ನ ತಂಗಳ ತುಕುಡಿ ಸಿಗುದಿಲ್ಲ. ಮಾಡ ತಾಯಿ ಚಾಕ್ರಿ ಬಾದ್ಮೆ ಮಿಲ್ತಾಯಿ ತುಜೆ ಬಾಕ್ರಿ ಬೇಕಾಕಿ ತಾಯಿ ಬೇಕಲ್ಲ. ಓಯಪ್ಪ ಮಾದೇವಣ್ಣವ್ರು ಹುಡಿ ಹೆಂಗ ಶಾಂತ ರೀತಿಯಾಗಿ ಕೂತಾರ್ಲೆ. ಹೌದಲ್ಲ? ಒಟ್ಟ ಕುಸ್ತಿ ಟೈಮ್ ತನಕ ಹಿಂಗ ಒಟ್ಟ ಗಪ್ಪು ಕೂತ ಹಾಡ ಕೇಳೋ ದಗದ ನಿಮ್ಮದ. ಇವ್ರದ್ರಲ್ಲ ಈ ಗಂಡ ಹಾಡವನ ಮೆಟ್ಟಿಗೆ ಹಚ್ಚೋ ದಗದ ನಂದ. ನಮ್ಮದ್ರಲ್ಲ 3 ಮಂದಿನ ನೀವು ದನಿಗೆ ಮಾಡ್ರಿ ಹೇಳಾರ್ದ ಹೋಗ್ತಾನೆ ಬರು ಹಾದಿನ. ಹೌದ್ರಲ್ಲ? ನಾವೇ ದುಡಿಯೋದು ನಾವೇ ಊಟ ಮಾಡುವಾಗ ತಮ್ಮ ನಿಮ್ಮ ದೇವರ ಪಾಲೈತಿ. ನಮ್ಮ ಸುಖ ದುಃಖ ನಾವ ನೋಡದೇವ ನಿಮ್ಮ ದೇವರದಲ್ಲಿ ಮೋದಿ ಕೇಳಕೋತಿಯಾಗಿಯಾಗ ನಮ್ಮ ಸುಖ ದುಃಖ ನಾವ ನೋಡದೇವ ನಿಮ್ಮ ದೇವರದಲ್ಲಿ ಮೋತಿ ಕೇಳಕೋತಿಯಾಗಿಯಾಗ ನೀನೇ ದೇವಾರ ಯಾರ ಹರಿತಾರ ಹೇಳ. ನೀನೇ ದೇವಾರ ಯಾರು ಹರಿದಾರ ಹೇಳ, ಯಾರು ಹರಿದಾರ ಹೇಳ. ನೀನೇ ದೇವರಂತ ಯಾರು ಕರಿದಾರೋ ತಮ್ಮ ದೇವರನ್ನು ಮಾತ ಧ್ಯಾನೈತಿ. ದೇವರಿತರ ದೇವಿನ ಕಾರ್ಖಾನೆ ರಾತ್ರಿ ಹಗಲ ಹೆಂಗ ನಡಿತೈತಿ, ಏನೋ ಉಣತೈತಿ, ಎಲ್ಲಿ ತಿರುಗತೈತಿ. ಯಾಗಿಯಾಗ ದೇವರಿತರ ದೇವಿನ ಕಾರ್ಖಾನೆ ರಾತ್ರಿ ಹಗಲ ಹೆಂಗ ನಡಿತೈತಿ,
ಏನ ಉಣತೈತಿ ಹಂಗ ತಿರುಗತೈತಿ ಆದಿಯಾಗ ಗಾಗಿಯಾಗ ಆ ದೇವರಿತರ ಇರಬೇಕು ಅಂದ ಮೋರ್ಯಾಗ ಮೋರ್ಯಾಗ ಇವಾಗ ಮೋರ್ಯಾಗ ನಿಮ್ಮ ಹರಿದಾಸರ ಕೋರ್ಯಾಗ ಗಿಯಾಗ ಗಾಗಿಯಾಗ ಆ ದೇವರ ಹೊರಗ್ಯಾಕ ಬಂದು ಹೆಂತ ತೊಟ್ಯಾಗ ತೊಟ್ಯಾಗ ಬ್ಯಾಸಿಗೆ ಬೇಸರಾಗ ನೀರ ಕುಡಿಯೋ ಟೆಂಗಿನ ಪಟ್ಯಾಗ ಗಿಯಾಗ ಗಾಗಿಯಾಗ ನನಗ ಕೂನ ಇಲ್ಲೋ ನಿಮ್ಮ ನಿಮ್ಮ ದೇವರ ನನಗ ಕೋನ ಎಲ್ಲ ನಿಮ್ಮ ದೇವರ ಈಗೇನು ಕೇಳ್ತಾರ ತಮ್ಮ ಏನಂತವ ನಾವೇ ದುಡಿದು ನಾವೇ ಊಟ ಮಾಡುವುದು ಹೌದು ನಿನ್ನ ದೇವರ ಪಾಲು ಏನೈತಿ ಏನೈತಿ ಇದ್ರಾಗ ಈಗ ನೋಡ್ರಿ ತಮ್ಮ ಏನಾತ್ರವ ಯಾರದ ಹೊಟ್ಟಿ ಕಡಿತೈತಿ ಅವರ ಜೀವನ ಉಣ್ಬೇಕಾಗ್ಯದ ಹೌದು ಹೌದ್ರಲ್ಲ ನಿನ್ನ ಹೊಟ್ಟಿ ಕಡ್ದ್ರ ನಾ ಜೀವನ ಉಣ್ರೆ ನಿನ್ನ ತ್ರಾಸ ಹೆಂಗ ಕಮ್ಮಿ ಆತತಿ ಕಡಿಮೆ ಆಗುದಿಲ್ಲ ಅವ ಹಂಗ ನೋಡಿ ಸೃಷ್ಟಿನೂ ಹಂಗೈತಿ ಹೌದ್ರಿ ಏನು ಹ ಹುಟ್ಟಿವಪ್ಪ ಮಾನವ ಜನ್ಮಕ್ಕಂದ್ರೆ ಹ ಇಂದ ಕಷ್ಟ ಆಗಲಿ ಹೌದು ಇಂದ ಸುಖನಾಗಲಿ ಹೌದ್ರಲ್ಲ ಇಂದ ಏನೋ ಒಂದು ಕಷ್ಟ ಸುಖ ಆದ್ರೂ ಆದ್ರೂ ನಮ್ಮದ ನಾವ ನೋಡ್ಕೊಳ್ದೈತಿ ಖರೆ ಐತಲ್ಲ ತಮ್ಮ ಬೆನ್ನಿಗೆ ಬಿದ್ದಿದ ಅಣ್ತಾಮರ್ ನೋಡಂಗಿಲ್ಲೋ ಇನ್ನು ದೇವ್ರು ಎಲ್ಲಿದ ನೋಡ್ತಾ ನಿನಗ ಈ ಕಲಿವಿದೊಳಗ ನೋಡಂಗಿಲ್ಲ ಬೆನ್ನಿಗೆ ಬಿದ್ದದ ಅಣ್ತಾಮ್ರನ ಬರೇ ಒಂದು ಸೀಮ್ಯಾಗ ಹ ಹೊಲದಾಗ ಬರೇ ಒಂದು ಚೋಟಿ ಸೀಮೆ ಪರಕ್ ಆಗಿತ್ತು ಏನಾಗ್ತೈತಿ ಆ ಹೊಲ ಮಾರಿ ಕಟ್ಲೆ ಆಡೋದು ಹತ್ವತ್ತೆ ಕರಿ ಅಲ್ಲಿ ಹೊಲ ಮಾರೋದ್ಯಾಕ ಹತ್ವತ್ತೆ ಎಷ್ಟೋ ಜಗಳಗಳ ಎಷ್ಟೋ ತೆಲಿಗಳು ಹೋಗ್ಯಾವ ಬಡದಾಡ್ ಸತ್ತವ್ರಲ್ಲ ಅಂತಾದ್ರೊಳಗೆ ಕಿವ್ ಬಂದ ನಮ್ಮ ಅಪ್ಪ ಬಹಳ ದೊಡ್ಡ ದೊಡ್ಡ ಅವತ್ತು ಬಂದ ನೀವ ಮತ್ತೊಂದು ಪುನಾಳ ಅಪ್ಪ ದೊಡ್ಡವದಾನ ಇರುವಾಲ್ಯಾಕ ಅಪ್ಪರಿ ಆದಿ ಯಾರಿಂದ ಯಾರಿಂದ ಅದೇಪ್ಪ ನೀನು ಹಾ ಹಾ ಬೇಕಲ್ಲ ನಿನ್ನ ಮನ್ಯಾಗ ಒಮ್ಮೆ ಡೈರೆಕ್ಟ್ ಅಪ್ಪನ ಇದ್ದೇನೆ ಎಲ್ಲಿ ಅಪ್ಪ ನೀ ಅಪ್ಪ ಆಗ್ಬೇಕಾದ್ರೂ ಒಂದು ಹೆಣ್ಣು ಬೇಕ ಬೇಕವ ನೀ ಗಂಡ ಆಗ್ಬೇಕಾದ್ರೂ ಒಂದು ಹೆಣ್ಣು ಬೇಕ ಬೇಕ ನಿನ್ನ ಸಂಸಾರ ಉದ್ಧಾರ ಆಗ್ಬೇಕಾದ್ರೂ ಆಕಿ ಬೇಕ ಹಾ ಬೇಕ ತಾಯಿ ಬೇಕಲ್ಲ ಅದಕ್ಕೊಂದು ಮಾತು ಹೇಳ್ಯಾರ ಏನಂತವ ಒಂದು ಹೆಣ್ಣಿನ ನೆಲಿ ಒಂದು ನೀರಿನ ನೆಲಿ ಒಂದು ಕುದುರೆ ನೆಲಿ 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 ಇದು ಯಾರಿಗೆ ಹತ್ತಿಲ್ಲ ಹತ್ತಂಗೂ ಇಲ್ಲ ಹತ್ತಂಗುನು ಇಲ್ಲ ಹತ್ತ ತಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬೆಟ್ಟಿಲ್ಲವ ಬೆಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮದೇವ ಹೌದು ಅಗಮ ನಿಗಮಗಳ ತಿಳಿದಾವ ತಿಳಿದಂತವ ಅಂತವಂಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬೆಟ್ಟಿಲ್ಲವ ಬೆಟ್ಟಿಲ್ಲ ಹೆಣ್ಣು ಬ್ಯಾಡ ಹೊಣ್ಣ ಬ್ಯಾಡ ಮಣ್ಣು ಬ್ಯಾಡ ಹಾ ಹಾ ತಪ ಮಾಡ್ತಿದ್ದ ವಿಶ್ವಾಮಿತ್ರ ವಿಶ್ವಾಮಿತ್ರ ಯಾವ ವಿಶ್ವಾಮಿತ್ರ ಯಾವ ಮಿಷ ಈ ಸುನ್ನಾಳ ವಿಶ್ವಾಮಿತ್ರ ಹೌದು 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 ಬರೇ ಇವನು ಭಕ್ತಿ ನೋಡ್ಬೇಕತ್ತ ಅಪ್ಸರಿಗಳದ್ ಬಂದಳ ಯಾರ ಮೇನಕೆ ಆಕಿ ಕಾಲಾಗಿನ ಗೆಜ್ಜಿ ನಾದ ಕೇಳಿದ್ರ ಗಲ್ಲ 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 ಅನ್ನುವಂತ ಗೆಜ್ಜಿ ನಾದ ಏನಾತವ ಸುನ್ನಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತಲ ಬೆತ್ತ ಉಟ್ಟಂತ ಲಂಗಟ ಒಂದ ಪೆಟ್ಟಿಗೆ ವಾರಿ ಆಗ್ಯದ ತಮ್ಮ ಗಜ್ಜಿಗೆ ಗಜ್ಜಿಗೆ ತಟ ತಟ ಮ್ಯಾಲ ಹೊಡಿ ಪಟ ಪಟ ಒಯ್ದು ಒದ್ದು ಜಟ ಜಟ ಗಜ್ಜಿಗೊಮ್ಮ ತಟ್ಟ ಅಂದ ಲಂಗುಟಿ ತಮ್ಮ ಅಂತವ್ರ ಬಡ್ತಿಗೆ ನಾನು ಅವಂಗ ಬೆನ್ನ ಬಿಟ್ಟಿಲ್ಲ ನಿನ್ನ ಕೈನಿ ಹಚ್ಚಿಲ್ಲಕಿ ತಾಯಿ ಕಾಳಿದಾಸ ಹಾ ಮನ್ಯಾಗ ಹೆಣ್ತಿ ಬೇಯ್ತಿಳಿ ಇವಂಗ ಹೆಂಗ್ರಿವ ಏನು ಮೊಳಗಂಟು ಬಿದ್ದೀವ ನಿನ್ನ ಯಾಕೆ ಬುದ್ಧಿನ ಇಲ್ಲ ತಿಳ ಬುದ್ಧಿ ಎಲ್ಲಿ ಹೋಗ್ಯದ ಏ ಬುದ್ಧಿನ ಇಲ್ಲ ನಿನಗ ಬುದ್ಧಿನ ಇಲ್ಲ ತಿದಳು ಹೌದು ಅವಾಗ ಯಾರು ತಪ ಮಾಡ್ಬೇಕಿವ ಕಾಳಿದಾಸ ಯಾರ್ದು ಮಾಡ್ದ ಹೋಗಿ ಇಲ್ಲಿ ಹಿಂದೆ ಕೂತಾಡಲ್ಲ ಕಾಳಿಕಾದೇವಿ ಹಾ ತಾಯಿ ಈಕಿ ಹೆಸರ ಮೇಲೆ ತಪ ಮಾಡಿದ ತಪ ಮಾಡ್ಲಕತ್ತ ತಪ ಮಾಡ್ಲ ಕಾಳಿದಾಸ ಹೌದು ತಾಯಿ ಹೆಸರ ಮೇಲೆ ತಪ ಮಾಡ್ಲಕತ್ತ ಆಕಿಗೆ ದುಡ್ಕೊಲಕ್ಕ ದುಡ್ಕೊಳಕತ್ತ ಇವನ ಭಕ್ತಿಗೆ ಮೆಚ್ಚಿ ಬಂದು ಕೇಳ್ತಾಳೆ ಏನ್ ಬೇಕೋ ನಿನಗ ಕಾಳ್ಕ ಏನ್ ಬೇಕು ನಿನಗ ಹೌದು ಇವಾಗ ಅಂದಿವ ಹಾ ಹಾ
ನನ್ನ ಹೆಂಡ್ತಿ ಬರೀ ನನಗೆ ಬುದ್ಧಿ ಇಲ್ಲ ವಿದ್ಯಾ ಇಲ್ಲ ನಿನ್ನ ಯಾಕತ್ ಬೈಲಾತ್ಯಾಳ ಬೈಲಿಕತ್ತಾಳ ನಾ ಬಾಳ ದಡ್ಡದನಿ ದಾಟದಿನಿ ಯಾರಂಗ ಸುನ್ನಾಳ ಮಗತಪ್ಪನಂಗ ಬಾಳ ದಡ್ಡದನ್ನೇ ದಾಟದಿನಿ ನನಗ ಹೆಂಡ್ತಿ ಬೈಲಾತ್ಯಾಳು ನನಗೆ ಬುದ್ಧಿ ನನಗ ಮತ್ತೊಂದು ಮಗದೊಂದು ಬೆಳ್ಳಿ ಬಂಗಾರ ಯಾನು ಬ್ಯಾಡ ನನಗ ವಿದ್ಯಾ ಬುದ್ಧಿ ಬೇಕು ನಿನಗ ದುಡ್ಕೊಂಡ್ರೆ ವಿದ್ಯಾ ಬುದ್ಧಿ ಸಿಗತೈತಿ ಅಂತ ಹೇಳ್ಯಾರು ಹೌದು ಅದಕ್ಕ ವಿದ್ಯಾ ಬುದ್ಧಿ ಕೂಡ ಅಂದಾಗ ಅವಾಗ ತೆರಿ ಮಗನ ನಾಲಿಗೆ ಅಂದಳ ಹೊರಗ ತೆರಿ ಮಗನ ನಾಲ್ಗೆ ನಿನಗ ಬೆಳಿತೀನಿ ನಾನೇ ಬರೀ ಕೋಲಿಲಿ ಬರೀ ಅವನು ಬ್ಯಾಡ ಬಿಡು ನೋಡು ತೆರಿ ಮಗನ ನಾಲಿಗೆ ನಾಣ್ಲಿ ಅಂದಾಗ ಯಾವಾಗ ನಾಲಿಗೆ ತಗದ ಅವಾಗ ನಾಲಿಗೆ ಮ್ಯಾಗ ಬರದಳು ಬರ್ದಳು ಅವಾಗ ನಿಮ್ಮ ಕಾಳಿದಾಸಗ ವಿದ್ಯಾನು ಬತ್ತು ಬುದ್ಧಿನು ಬತ್ತು ತಿಳುವಳಿಕೆನು ಬತ್ತು ಬತ್ತು ಯಾರಿಂದ ಬತ್ತು ತಾಯಿಯಿಂದ ನನ್ನಿಂದ ನಿನಗ ಬತ್ತು ನಿನಗ ಬತ್ತು ಅಲ್ಲಿ ಒಳ ಕುತ್ತಾಳಕಿ ಅವ್ವ ಅವ್ವಾನದಿಂದ ಅವಂಗ ಬಂದೈತಿ ಅವಾಗ ಬಂದಾದ ಇನ್ನ ಮಣ್ಣೂರ ಜಾತ್ರೆಯಾಗ ನನ್ನಿಂದ ನಿನಗ ಬರೋದೈತಿ ಲಕ್ಷ ಬಿಟ್ಟು ಹಾಡಿಕೆ ಮಾಡ ಒಳ್ಳೆ ಹುಷಾರದಿಂದ ಹಾಡು ವಿದ್ಯಾಶ್ರೀ ಮಶಿಮಲಾಳದಿಂದ ಬರುದು ಈಗ ಹೌದಲ್ಲ ಹೌದು ತಮ್ಮ ಏನಾಯ್ತು ಬಾ ಅವರು ಶಾನೆ ಬಾಳದಾರು ಶಾಣ್ಯರದಾರಲ್ಲೇ ತಮ್ಮ ಇದ ಮಾಯಾ ಬ್ಯಾಡ ಅಂತ ಹೇಳ್ತೀನಿ ನೀನು ಹೌದು ಆಶೆ ಯಾರಿಗೆ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲವ ಈಗ ನೋಡ್ರಿ ಬಹಳ ದೂರ ಬೇಡ ಇಲ್ಲಿ ನಮ್ಮ ರೈತರ ಹಿರಿಯರ ಕೂತಾರ ಅಣ್ಣತಮ್ಮನ ಬಳಗದವ್ರ ಅದಾರ್ಲೆ ಯಾರು ಎತ್ತ ಮಾರ್ಲಕ್ಕ ಬಂದಾರ ಹೌದು ಆ ಮಾರು ಎತ್ತ ತಗೊಲಕ್ ಒಬ್ರು ಬಂದಾರ ಬಂದಾರ್ಲೆ ಹೆಂಗವ ಇವು ಎಡ್ಡು ಎತ್ತ ಮಾರಿದ್ರ ನನಗ ಚಲೋ ಆದಿತ್ತಲ್ಲ ಅವಾಗ್ರಿ ಸುಖ ಸಿಕ್ಕಿತ್ಲ ಅಂತ ಹೇಳಿ ಹೌದು ಮಾರ್ಲಕ್ ಒಬ್ರು ಬಂದಾರ್ಲೆ ಆ ಎತ್ತ ತಗೊಳವ ಇವ್ ಎತ್ತ ತಗೊಂಡ್ರೆ ನನಗ ಸುಖ ಆದಿತ್ತಲ್ಲ ಅವ ಬಂದಾನ ಅವ ಬಂದಾನ ಇದನ್ನ ಮಾರಿದ್ರ ಸುಖ ಆಗ್ತತಿ ಇವ ಅಂತಾನ ಇದನ್ನ ತಗೊಂಡ್ರ ಸುಖ ಆದಿತ್ತ ಇವ ಅಂತಾನ ಸುಖಾರಿ ಐತಿ ಅದ್ರಾಗ ಬೇಕಲ್ಲ ಎದರಾಗ ಸುಖ ಐತಿ ತಮ್ಮ ಸುಖ ಎದರಾಗ ಐತಿ ಅಂದ್ರ ಎದರಾಗವ 10 ಬಳ್ಳಾಗ 10 ಉಂಗುರ ಹಾಕೊಂಡು ಊರೆಲ್ಲ ತಿರುಗಿದ್ರೆ ಸುಖ ಇಲ್ಲ 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 ಕಮ್ಮನರಿಬಿ ಮೈ ಮೇಲೆ ತೊಟ್ಟ ಊರೆಲ್ಲ ಪೇರಿ ಹಾಕಿದ್ರೆ ಸುಖ ಇಲ್ಲ ಅಲ್ಲಿ ಇಲ್ಲ ಕೊಳ್ಳಾಗ ರುದ್ರಾಕ್ಷಿ ಹಾಕಿ ಕೈಯಾಗ ಒಂದು 10 ರೂಪಾಯಿ ರುದ್ರಾಕ್ಷಿ ಕಟ್ಟಿ ಎಲ್ಲ ಗುಡಿ ಒಳಗೆ ಹೋಗಿ ಕೂತ್ರ ಅದ್ರಾಗ ಸುಖ ಇಲ್ಲ ಅಲ್ಲಿ ಇಲ್ಲ ಸುಖ ಐತಿ ಅದ್ರಾಗ ಎದ್ರಾಗವ ಮತ್ತೊಬ್ಬ ಹಸದ ಮರಗಲಾಗ್ತಿದ್ದಂದ್ರ ಹೌದು ಅವಂಗೊಂದು ತುತ್ತ ಅನ್ನ ನೀಡು ಅದ್ರಾಗ ಸುಖ ಐತಿ ಖರೆ ಖರೆ ಮಾತಿದು ಯಾರ ಹಸದ ಮರಗತಿರ್ತಾರಲ್ಲ ಹಸು ಅಂತೇಳಿ ಮರಿಗಿದವ್ರಿಗೆ ನೀವು ಉಣ್ಣು ಟೈಮ್ದೊಳಗಿಂದ ಒಂದು ತುತ್ತು ರೊಟ್ಟಿ ಒಳಗಿಂದ ಒಂದು ರೊಟ್ಟಿಯಾಗಿಂದ ಅರ್ಧ ರೊಟ್ಟಿ ಹರಿದಂಚಿ ತಿನ್ನು ಅಲ್ಲಿ ಸುಖ ಐತಿ ಐತಿಲ್ಲ ಮತ್ತೊಬ್ಬರ ಕಷ್ಟ ನಿನ್ನ ಕಷ್ಟದಂತೆ ತಿಳಿ ಅಲ್ಲಿ ಸುಖ ಐತಿ ಅಲ್ಲಿ ಐತಿಲ್ಲ ಮತ್ತೊಬ್ಬರ ಮನಿ ಮುರಿದ ಸಾವುಕಾರ ಅದಂದ್ರ ಸಾವುಕಾರ ಅದಕ್ಕೊಂದು ಮಾತು ಹೇಳ್ತಾರ ಏನಂತ್ರಿ ಸ್ವತಃ ಶಾನೆ ಇರ್ಲಾಕಾಗಿ ಮತ್ತೊಬ್ಬರ ಬುಡಕ ಡೋಗಿ ಶಪ್ಪ ಎಂದು ಹರಿಬಾರದು ನಾ ಅಂದಿಲ್ಲ ಇದನ್ನ ಕವಿ ಅಂದಾನ ಮತ್ತ ಸೂಕ್ಷ್ಮ ಹೇಳಿ ನಿನಗ ಅದಕ್ಕ ನೀನು ತಿಳಿದಾಮದಿ ಜ್ಞಾನುಳ್ಳಾಮದಿ ತಮ್ಮ ವಿಚಾರ ಮಾಡಿ ವಾದ ಮಾಡು ಮಾತಾಡ ಒಟ್ಟ ಅವ್ವ ಬ್ಯಾಡ ಅಂತೇಳಿ ವಾದ ಮಾಡಿದೆ ಅಂದ್ರ ಹೌದು ಇಂದ ಹೊತ್ತ ಮುಣಗು ತಕ್ಕ ಅಪ್ಪ ಆಗೇ ಉಳಿಬೇಕ್ರಲ್ಲ ಇಲ್ಲಿ ಒಳಗ ಸೀರಿ ಉಟ್ಟ ಅವ್ವ ಆಗ್ಯಾನೆ ಅಂದಿ ಏನಾತ್ರಿ ಬಾಳ ದೂರ ಇಲ್ಲಿ ಈ ಕಡೆ ಕಳಿಸಿ ಬಿಡ್ತಾನೆ ಇಲ್ಲಿ ಮಾಡಿಗೆ ಅದಾಳ ಇಲ್ಲಿ ಅವ್ವ ಒಳ್ಳೆ ಒಳಗೆ ಇಲ್ಲೇ ಊಟ ಇಲ್ಲೇ ನಿಂದ್ರಕ್ಕೆ ಹೌದು